ಹ್ಮ್ ನಾವೆಲ್ಲರೂ ಒಂದು ಸಣ್ಣ ಹಳ್ಳಿ ಇಡೀ ದೇಶವನ್ನು ಆಳುವುದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀವಾ? ಆ ಖಂಡಿತ. ಅದೊಂದು ಅದ್ಭುತವಾದ ಕಲ್ಪನೆ. ಹೌದು. ಇವತ್ತಿನ ನಮ್ಮ ಈ ಡೀಪ್ ಎಕ್ಸ್ಪ್ಲೋರೇಷನ್ನಲ್ಲಿ ನಾವು 2000 ವರ್ಷಗಳ ಹಿಂದೆ ನಡೆದ ಒಂದು ರೋಮಾಂಚಕ ಕಥೆಯನ್ನ ನೋಡೋಣ. ಬರೀ ಒಂದು ಚಿಕ್ಕ ಊರು ಇಡೀ ಇಂಡಿಯಾವನ್ನೇ ಕಂಟ್ರೋಲ್ ಮಾಡುವ ಬೃಹತ್ ಎಂಪೈರ್ ಆಗಿ ಹೇಗೆ ಬದಲಾಯಿತು ಅಂತ ಅರಿಯುವುದು ಇವತ್ತಿನ ಮಿಷನ್. ಅಂದ್ರೆ ಒಂದು ಸಣ್ಣ ಕಿಂಗ್ಡಮ್ ಮತ್ತು ದೊಡ್ಡ ಎಂಪೈರ್ ನಡುವೆ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಹೇಗೆ ಅಂದ್ರೆ ನಮ್ಮ ಸ್ಕೂಲ್ನಲ್ಲಿ ಕ್ಲಾಸ್ ಲೀಡರ್ ಬರೀ ಒಂದು ರೂಮ್ ಮಾತ್ರ ನೋಡ್ಕೊಳ್ತಾರೆ. ಆದ್ರೆ ಪ್ರಿನ್ಸಿಪಲ್ ಇಡೀ ಸ್ಕೂಲ್ ಕಂಟ್ರೋಲ್ ಮಾಡ್ತಾರೆ ಅಲ್ವಾ? ಹಾಗೆ. ನಿಖರವಾಗಿ. ಕಿಂಗ್ಡಮ್ ಅಂದ್ರೆ ಆ ಕ್ಲಾಸ್ ಲೀಡರ್ ತರಹ ಕೇವಲ ಒಂದು ಊರು. ಆದರೆ ಎಂಪೈರ್ ಅಂದ್ರೆ ಹಲವಾರು ರಾಜ್ಯಗಳನ್ನ ಸೇರಿಸಿ ಆಳುವ ಪ್ರಿನ್ಸಿಪಲ್ ತರಹ. ಓಹೋ, ಅಷ್ಟು ದೊಡ್ಡ ಎಂಪೈರ್ ಕಟ್ಬೇಕು ಅಂದ್ರೆ ಖಂಡಿತ ಯಾವ್ದಾದ್ರೂ ಮ್ಯಾಜಿಕ್ ಪವರ್ ಇರ್ಬೇಕು. ಆ ಮ್ಯಾಗದ ಅನ್ನೋ ಜಾಗಕ್ಕೆ ಆ ಪವರ್ ಎಲ್ಲಿಂದ ಸಿಕ್ತು? ದೇವತೆಗಳೇನಾದ್ರೂ ವರ ಕೊಟ್ರಾ? ಇಲ್ಲ ಇಲ್ಲ. ದೇವತೆಗಳಿಗಿಂತ ಹೆಚ್ಚಾಗಿ ಪ್ರಕೃತಿ ಅವರಿಗೆ 3 ಸೀಕ್ರೆಟ್ ಪವರ್ಗಳನ್ನ ಕೊಟ್ಟಿತ್ತು. ಮೊದಲನೇದು ಅವರ ಸ್ಟ್ರಾಟಜಿಕ್ ಲೊಕೇಶನ್. ಸ್ಟ್ರಾಟಜಿಕ್ ಲೊಕೇಶನ್ ಅಂದ್ರೆ ಏನು? ಬೆಟ್ಟ ಗುಡ್ಡಗಳಾ? ಹೌದು. ಮಗಧದ ಸುತ್ತ ದೊಡ್ಡ ದೊಡ್ಡ ಬೆಟ್ಟಗಳು ಮತ್ತೆ ಗಂಗಾ ನದಿಯ ನೀರು ಇತ್ತು. ಶತ್ರುಗಳು ಅಟ್ಯಾಕ್ ಮಾಡಲು ಬಂದ್ರೆ ಇವು ದೊಡ್ಡ ಗೋಡೆಯ ರೀತಿ ತಡಿತಿದ್ವು. ಅರೇ, ನ್ಯಾಚುರಲ್ ಆಗಿ ಒಂದು ಸೇಫ್ಟಿ ಕವರ್ ಇತ್ತು ಅಂತಾಯ್ತು. ಮತ್ತೆ ಮಿಲಿಟರಿ ಶಕ್ತಿ ಹೇಗಿತ್ತು? ಆ ಕಾಲದಲ್ಲಿ ಗನ್ ಅಥವಾ ಮಿಸೈಲ್ ಇರ್ಲಿಲ್ವಲ್ಲ? ಅಲ್ಲಿಯೇ ಇರೋದು ಎರಡನೇ ಸೀಕ್ರೆಟ್ ವೆಪನ್. ಅವರ ದಟ್ಟವಾದ ಕಾಡುಗಳಲ್ಲಿ ಸಾವಿರಾರು ಆನೆಗಳಿದ್ದುವು. ಆನೆಗಳು ಆ ಕಾಲದ ಯುದ್ಧದಲ್ಲಿ ಟ್ಯಾಂಕ್ಗಳ ರೀತಿ ಕೆಲಸ ಮಾಡ್ತಾ ಇದ್ವು. ವಾವ್! ಶತ್ರುಗಳ ಸೈನ್ಯದ ಮುಂದೆ ದೊಡ್ಡ ದೊಡ್ಡ ಆನೆಗಳು ಓಡಿ ಬಂದ್ರೆ ಖಂಡಿತ ಹೆದರಿ ಓಡೋಗ್ತಾರೆ. ಹೌದು. ಮತ್ತೆ ಮೂರನೇದು ಅವರ ಬಳಿಯಿದ್ದ ಐರನ್ ನಿಕ್ಷೇಪಗಳು. ಓಹೋ, ಮರದ ಆಯುಧಗಳ ಬದಲು ಈ ಐರನ್ನಿಂದ ಅವರು ಸ್ಟ್ರಾಂಗ್ ಆದ ಕತ್ತಿ ಮತ್ತೆ ಗುರಾಣಿ ಮಾಡ್ತಾ ಇದ್ರು ಅಲ್ವಾ? ಖಂಡಿತ. ಜೊತೆಗೆ ಗಂಗಾ ನದಿಯ ಪಕ್ಕದ ಜಾಗ ಬಹಳ ಫಲವತ್ತಾಗಿತ್ತು. ಹ್ಮ್. ಅಂದ್ರೆ ಇಡೀ ಸೈನ್ಯಕ್ಕೆ ಊಟ ಒದಗಿಸುವ ಒಂದು ದೊಡ್ಡ ಟಿಫಿನ್ ಬಾಕ್ಸ್ ತರಹ ಆ ಜಾಗ ಇತ್ತು ಅನ್ಬೋದು. ಹೊಟ್ಟೆ ತುಂಬಾ ಊಟ ಇದ್ರೆ ಸೈನಿಕರು ಇನ್ನೂ ಜೋರಾಗಿ ಫೈಟ್ ಮಾಡ್ತಾರೆ. ನಿಜ. ಹೊಟ್ಟೆ ತುಂಬಿದ ಮೇಲೆ ಎಲ್ಲರಿಗೂ ವ್ಯವಸಾಯ ಮಾಡುವ ಅಗತ್ಯ ಇರ್ಲಿಲ್ಲ. ಹಾಗಾಗಿ ಬಹಳಷ್ಟು ಜನ ಸೈನ್ಯಕ್ಕೆ ಸೇರ್ಕೊಂಡ್ರು. ಆದ್ರೆ ಕೇವಲ ಶಕ್ತಿ, ಆಯುಧ ಇದ್ರೆ ಸಾಲ್ದು. ಮತ್ತೆ ತೀಕ್ಷ್ಣವಾದ ಬುದ್ಧಿ ಕೂಡ ಬೇಕಲ್ವಾ? ಹೌದು. ಆ ಬುದ್ಧಿ ಚಾಣಕ್ಯ ಅಂದ್ರೆ ಕೌಟಿಲ್ಯ ಅವರಲ್ಲಿತ್ತು. ಕೌಟಿಲ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಸೇರಿ ಒಂದು ಅದ್ಭುತ ಟೀಮ್ ಕಟ್ಟಿದ್ರು. ಅಂದ್ರೆ ಚಂದ್ರಗುಪ್ತ ಕತ್ತಿ ಹಿಡಿದು ಫೈಟ್ ಮಾಡಿದ್ರೆ ಕೌಟಿಲ್ಯ ತಮ್ಮ ಡಿಪ್ಲೊಮಸಿ ಮೂಲಕ ಯುದ್ಧದ ಪ್ಲಾನ್ ಮಾಡ್ತಾ ಇದ್ರು. ಹೌದು. ಉತ್ತರ ಭಾರತವನ್ನೆಲ್ಲ ಗೆದ್ಮೇಲೆ ಅವರು ಪತಾಳಿಪುತ್ರ ಅನ್ನೋ ರಾಜಧಾನಿ ಕಟ್ಟಿದ್ರು. ಅಲ್ಲಿ 570 ಟವರ್ಗಳಿದ್ದ ಬೃಹತ್ ಕೋಟೆ ಇತ್ತು. ಅಬ್ಬಾ, 570? ಅಲ್ಲಿ ಕುಳಿತು ಅವರು ಸೆಂಟ್ರಲೈಸೇಷನ್ ಮತ್ತು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ರಾ? ಹೌದು. ಇಡೀ ದೇಶವನ್ನ ಅಲ್ಲಿಂದಾನೇ ಕಂಟ್ರೋಲ್ ಮಾಡ್ತಾ ಇದ್ರು. ಇದು ಒಂದು ದೊಡ್ಡ ವಿಡಿಯೋ ಗೇಮ್ ಕಂಟ್ರೋಲರ್ ಹಿಡಿದು ಆಡದಂತೆ ಇರ್ಬೇಕು. ಆದ್ರೆ ಆ ಕಾಲದಲ್ಲಿ ಇಂಟರ್ನೆಟ್ ಇರ್ಲಿಲ್ಲಲ್ವಾ? ಇರ್ಲಿಲ್ಲ. ಅದಕ್ಕೆ ಕುದುರೆಗಳ ಮೇಲೆ ವೇಗವಾಗಿ ಹೋಗುವ ಮೆಸೆಂಜರ್ಗಳನ್ನ ಇಟ್ಕೊಂಡಿದ್ರು. ಓಹೋ, ಮತ್ತೆ ಸ್ಪೈಸ್ ಕೂಡ ಇದ್ರಾ? ಎಲ್ರೂ ಸರಿಯಾಗಿ ಕೆಲಸ ಮಾಡ್ತಿದಾರಾ ಅಂತ ನೋಡೋಕೆ? ಖಂಡಿತ. ಸ್ಪೈಸ್ ಇದ್ರು. ಇಡೀ ಎಂಪೈರನ್ನ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಅಧಿಕಾರಿಗಳನ್ನ ಕಳಿಸ್ತಿದ್ರು. ಇದೆಲ್ಲ ಕೇಳೋಕೆ ತುಂಬಾ ಮಜಾವಾಗಿದೆ. ಆದ್ರೆ ಇದೆಲ್ಲ ನಡೆದು 2000 ವರ್ಷ ಆಯ್ತು. ನಮ್ಗೆ ಹೇಗ್ ಗೊತ್ತು? ಯಾರಾದ್ರೂ ಟೈಮ್ ಮಷೀನಲ್ಲಿ ಹೋಗಿ ನೋಡಿದ್ರಾ? ಟೈಮ್ ಮಷೀನ್ ಇಲ್ಲ. ಆದ್ರೆ ಆ ಕಾಲದ 2 ಅದ್ಭುತ ಪುಸ್ತಕಗಳಿವೆ. ಮೊದಲನೇದು ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ. ಅಂದ್ರೆ ರಾಜ್ಯವನ್ನ ಹೇಗೆ ಆಳ್ಬೇಕು, ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ರೂಲ್ ಬುಕ್ ಅಲ್ವಾ? ಹೌದು. ಇನ್ನೊಂದು ಗ್ರೀಕ್ ರಾಯಭಾರಿ ಮೆಗಸ್ತನೀಸ್ ಬರೆದ ಇಂಡಿಕಾ. ಮೆಗಸ್ತನೀಸ್ ಅಂದ್ರೆ ಆ ಕಾಲದ ಟೂರಿಸ್ಟ್ ಬ್ಲಾಗರ್ ಇದ್ದ ಹಾಗೆ ಅಲ್ವಾ? ಹೌದು ಹೌದು. ಆತ ಇಂಡಿಯಾಕ್ಕೆ ಬಂದು ರಾಜನ ಭವ್ಯ ಮೆರವಣಿಗೆ, ಆನೆಗಳನ್ನು ನೋಡಿ ಆಶ್ಚರ್ಯಪಟ್ಟು ಎಲ್ಲವನ್ನೂ ರೆಕಾರ್ಡ್ ಮಾಡಿದಾನೆ. ಅರೆ, ರಾಜನಿಗೆ ಊಟ ಕೊಡೋ ಮುನ್ನ ಯಾರಾದ್ರೂ ಟೇಸ್ಟ್ ಮಾಡ್ತಾ ಇದ್ರು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯ ಕೂಡ ಆತ ಬರೆದಿದ್ದಾನೆ ಅಂತ ಕೇಳಿದ್ದೀನಿ. ಹೌದು. ಅಡ್ಮಿನಿಸ್ಟ್ರೇಷನ್ ಎಷ್ಟೊಂದು ಕಟ್ಟುನಿಟ್ಟಾಗಿತ್ತು ಅಂತ ಇದರಿಂದ ತಿಳಿಯುತ್ತೆ.
ಸೂಪರ್. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮಗದಾದ ಸ್ಟ್ರಾಟಜಿಕ್ ಲೊಕೇಶನ್, ಆನೆಗಳ ಶಕ್ತಿ ಮತ್ತು ಐರನ್ನಿಂದ ಶುರುವಾದ ಪಯಣ. ಹೌದು, ಮತ್ತು ಚಂದ್ರಗುಪ್ತ ಹಾಗೂ ಕೌಟಿಲ್ಯ ಅವರ ಅಡ್ಮಿನಿಸ್ಟ್ರೇಷನ್ ಪ್ಲಾನ್ ಮೂಲಕ ಅದು ಭಾರತದ ಮೊದಲ ಸೂಪರ್ ಪವರ್ ಎಂಪೈರ್ ಆಗಿ ಬೆಳೆಯಿತು. ನಿಜಕ್ಕೂ ಒಂದು ರೋಮಾಂಚಕ ಕಥೆ.